Hello friends, welcome back to my channel. This is Ganesh. You are watching Trading Patsala. ಇವತ್ತು 30-day ಟ್ರೇಡಿಂಗ್ ಚಾಲೆಂಜ್ ನ ಡೇ 9 ಆಗಿರುತ್ತೆ. ಬನ್ನಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇವತ್ತು ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಅಂತ. ಅದಕ್ಕಿಂತ ಮುಂಚೆ ನಾನು ಎರಡು ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಒಂದು ಹೇಳ್ಬೇಕು ಅಂದ್ರೆ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ರಿಯಲಿ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ಲಸ್ ಯಾವ್ದೇ ತರ ಲೈಕ್ ಮಾಡ್ತಲ್ಲ, ದಯವಿಟ್ಟು ಲೈಕ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ಲಸ್ ಈ ವಿಡಿಯೋಗೆ ನಾನು ಅರೌಂಡ್ 100 ಲೈಕ್ಸ್ ಟಾರ್ಗೆಟ್ ಇಡ್ತೀನಿ. ದಯವಿಟ್ಟು 100 ಲೈಕ್ಸ್ ಕಂಪ್ಲೀಟ್ ಮಾಡಿ. ಸೆಕೆಂಡ್ ಟಾಪಿಕ್ ಬಂದು ಜಸ್ಟ್ ಇನ್ನೊಂದು 200 ಸಬ್ಸ್ಕ್ರೈಬರ್ ಬಾಕಿ ಇದ್ದಾರೆ ಅಷ್ಟೇ ನಂಗೆ 500 ಸಬ್ಸ್ಕ್ರೈಬರ್ ಆಗಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಸ್ ನಿಮ್ಗೆ ಯಾರು ತುಂಬಾ ಜನಕ್ಕೆ ಟ್ರೇಡಿಂಗ್ ಕಲಿಬೇಕು ಅಂತ ಇರ್ತಾರೆ, ಬಟ್ ಅಮೌಂಟ್ ಅಷ್ಟೊಂದು ಇರಲ್ವಲ್ಲ, ಸೊ ಅವ್ರಿಗೋಸ್ಕರ ಈ ಚಾನಲ್ ನಾನು ಓಪನ್ ಮಾಡಿರೋದು. ಕಡಿಮೆಯಿಂದನೂ ಕೂಡ ನಾವು ಟ್ರೇಡಿಂಗ್ ನ ಶುರು ಮಾಡ್ಬೋದು. ಅದು ರಿಸ್ಕ್ ರಿವಾರ್ಡ್ ಏನೇನಿರುತ್ತೆ, ಮನಿ ಮ್ಯಾನೇಜ್ಮೆಂಟ್ ಏನು ಅಂತ ನಾನು ಸೊ ಅದಕ್ಕೋಸ್ಕರ ಈ 30-day ಟ್ರೇಡಿಂಗ್ ಚಾಲೆಂಜ್ ಏನ್ ತಗೊಂಡಿದ್ದೀನಿ, ಜಸ್ಟ್ 25,000 ಇಂದ ನಾನು ಶುರು ಮಾಡ್ತಾ ಇರೋದು. ಐ ಥಿಂಕ್ ಆಲ್ರೆಡಿ ನಾನು 40% ರಿಟರ್ನ್ ನಾನು ತೆಗ್ದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಂಗೆ ಅಂದ್ರೆ 25,000 ಇಂದ ಇವಾಗ ಆಲ್ರೆಡಿ ನಾನೊಂದು 9 ಇಂದ 10,000 ಆಗಿರ್ಬೋದು. ಅದು ನಿಮ್ಗೆ ಜನರಲ್ ಅಲ್ಲಿ ತೋರಿಸ್ಕೊಡ್ತೀನಿ. ಎಷ್ಟು ಪ್ರಾಫಿಟ್ ಆಗಿದೆ ಡೇ ಬೈ ಡೇ ನಾನೊಂದು ನೋಟ್ ಪ್ಯಾಡ್ ಅಲ್ಲಿ ಬರ್ಕೊಂಡಿದ್ದೀನಿ. ಅದು ಇವಾಗ ಸ್ಕ್ರೀನ್ ಶೇರ್ ಮಾಡಿ ತಿಳಿಸ್ಕೊಡ್ತೀನಿ. ಇವೆರಡು ಮೇನ್ ಟಾಪಿಕ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಸ್ ಒಂದು 4 ಜನಕ್ಕೆ ಶೇರ್ ಮಾಡಿ. ಇವತ್ತು ನನಗೆ ಪ್ರಾಫಿಟ್ ಆಗಿರೋದು ಅರೌಂಡ್ 2,100 rupees ಏನೋ ಪ್ರಾಫಿಟ್ ಆಗಿದೆ. ಅದು ನಾನು ಸ್ಕ್ರೀನ್ ಶೇರ್ ಮಾಡಿ ತಿಳಿಸ್ಕೊಡ್ತೀನಿ. ಪ್ಲಸ್ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡ್ತಾರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವಾಗ ತಿಳಿಸ್ಕೊಡ್ತೀನಿ ಇವತ್ತು ನನಗೆ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಅಂತ. ಯಾವ್ದ್ರಲ್ಲಿ ಟ್ರೇಡ್ ಮಾಡಿದೆ ಅಂತಾನು ಕೂಡ ತಿಳಿಸ್ಕೊಡ್ತೀನಿ. ಇವತ್ತು ನಾನು ನಿಫ್ಟಿಲಿ ಟ್ರೇಡ್ ಮಾಡಿದೆ. ನಿಫ್ಟಿ ಪುಟ್ ಸೈಡ್ ಅಲ್ಲಿ ಟ್ರೇಡ್ ಮಾಡಿದೆ. ಅದು ಪುಟ್ ಸೈಡ್ ಅಲ್ಲಿ ಟ್ರೇಡ್ ಮಾಡಿರೋ ಲಾಜಿಕ್ ಹೇಳ್ಕೊಡ್ತೀನಿ. ಫಸ್ಟ್ ನೀವು ನೋಡ್ಬೋದು ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು. ನಿಫ್ಟಿ ಅರೌಂಡ್ 80-90 ಪಾಯಿಂಟ್ ಗ್ಯಾಪ್ ಅಪ್ ಆಯ್ತು. ಗ್ಯಾಪ್ ಅಪ್ ಆದ್ಮೇಲೆ ಸಸ್ಟೈನ್ ಆಗಲಿಲ್ಲ ಮೇಲೆ. ಇದನ್ನ ನಾವು ಬ್ರೇಕ್ಔಟ್ ಫೇಲ್ಯೂರ್ ಆಗಿ ಕನ್ಸಿಡರ್ ಮಾಡ್ತೀನಿ. ನಾನು ಇಲ್ಲಿ ಅರೌಂಡ್ ಈ ಸೈಡ್ ಅಲ್ಲಿ ನಾನು ನಾನು ಇಲ್ಲಿ ನಾನು ಟ್ರೇಡ್ ತಗೊಂಡಿದ್ದು. ಯಾವ ಸ್ಟ್ರೈಕ್ ಪ್ರೈಸ್ ಅಂತ ಖಂಡಿತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಆರ್ಡರ್ ಬುಕ್ ಹೋಗಿ ತೋರಿಸ್ತೀನಿ. ನೋಡ್ಬೋದು ನಿಮ್ಗೆ ಇವತ್ತು 2,165 rupees ಪ್ರಾಫಿಟ್ ಆಗಿದೆ. 2,165 ರೂಪಾಯಿ ನಮಗೆ ಪ್ರಾಫಿಟ್ ಆಗಿದೆ. ಅದರದ್ದು ಆರ್ಡರ್ ಬುಕ್ ಅಲ್ಲಿ ತಿಳಿಸ್ಕೊಡ್ತೀನಿ. ನಾನು ಇವತ್ತು 2 ಲಾಟ್ ಅಲ್ಲಿ ಮಾಡಿದೆ. 100 ಅಂಡ್ 2 ಲಾಟು. ನಿಫ್ಟಿಲಿ 50-50 ಕ್ವಾಂಟಿಟಿ ಬರುತ್ತೆ 1 ಲಾಟ್ ಅಲ್ಲಿ. ಟೋಟಲ್ 2 ಲಾಟ್ ಅಲ್ಲಿ ನಾನು ಟ್ರೇಡ್ ಮಾಡಿದ್ದು. 195ಗೆ ಎಂಟ್ರಿ ಆದೆ, 216ಗೆ ಎಕ್ಸಿಟ್ ಆದೆ. ಅರೌಂಡ್ 20 ಪಾಯಿಂಟ್ಸ್ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನಿಫ್ಟಿಲಿ 22,050. ದಯವಿಟ್ಟು ಇದನ್ನ ಯಾವ ಸ್ಟ್ರೈಕ್ ಪ್ರೈಸ್ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇವತ್ತು ಪ್ರಾಫಿಟ್ ಆಗಿರೋದು ಟೋಟಲ್ ನನಗೆ 2,165 rupees ಪ್ರಾಫಿಟ್ ಆಗಿದೆ. ಇವಾಗ ನಾನು ಪ್ರೀಮಿಯಂ ಚಾರ್ಟ್ ಅಲ್ಲಿ ಹೋಗಿ ತಿಳಿಸ್ಕೊಡ್ತೀನಿ ನಾನು ಎಲ್ಲಿ ಎಂಟ್ರಿ ಆದೆ ಅಂತ. ನೀವು ನೋಡ್ಬೋದು, ಓಕೆನಾ. ಇಲ್ಲಿ ಏನು ಗೆರೆ ಕಾಣಿಸ್ತಾ ಇದೆ, ಇದು ನನ್ನ ಎಂಟ್ರಿ ಪ್ರೈಸ್ ಇದ್ದಿದ್ದು. ಇದು ಎಂಟ್ರಿ ಪ್ರೈಸ್ ಅಂದ್ರೆ 194 rupees. 194 ಪ್ರೈಸ್ ಏನಿದೆ ಇಲ್ಲಿ ನನ್ನ ಎಂಟ್ರಿ ಇದ್ದಿದ್ದು. ನೀವು ನೋಡ್ಬೋದು 10 ಪಾಯಿಂಟ್ಸ್ ನಾನು ಎಸ್ ಎಲ್ ಇದ್ದಿದ್ದು. ಇಲ್ಲಿ ಏನು ಕಾಣಿಸ್ತಿದೆ 10.25 ಇಲ್ಲಿ ಎಸ್ ಎಲ್ ಇದ್ದಿದ್ದು. ಟಾರ್ಗೆಟ್ 20 ಪಾಯಿಂಟ್ಸ್ ಇಲ್ಲಿ ನೋಡ್ಬೋದು. ನಿಮ್ಗೆ ಇನ್ನೊಂದ್ಸಲ ಝೂಮ್ ಮಾಡಿ ತೋರಿಸ್ತೀನಿ, 1 ಸೆಕೆಂಡ್ ಇರಿ, ಓಕೆನಾ. ಇಲ್ಲಿ ನೋಡಿ, ಇಲ್ಲಿ 10 ಪಾಯಿಂಟ್ಸ್ ಎಸ್ ಎಲ್ ಇದ್ದಿದ್ದು. ಮೇಲ್ಗಡೆ ಇಲ್ಲಿ ನೋಡಿ, ಇಲ್ಲಿ 20 ಪಾಯಿಂಟ್ಸ್ 21 ಪಾಯಿಂಟ್ಸ್ ಇದೆ. 20 ಪಾಯಿಂಟ್ಸ್ ನಾನು ಎಕ್ಸಿಟ್ ಆದೆ. ಇಲ್ಲಿ ನನ್ನ ಎಂಟ್ರಿ ಆಗಿದ್ದು 194. ಈ ಸೈಡಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲಿ 194 ಅಂತ ಕಾಣಿಸ್ತಾ ಇದೆ. ಇಲ್ಲಿ ನನ್ನ ಎಂಟ್ರಿ ಪ್ರೈಸ್ ಇದ್ದಿದ್ದು, ಇಲ್ಲಿ ಟಾರ್ಗೆಟ್ ಇದ್ದಿದ್ದು, ಇಲ್ಲಿ ಎಸ್ ಎಲ್ ಇದ್ದಿದ್ದು. ಟಾರ್ಗೆಟ್ 1:1 ನಾನು 1:2 ಟಾರ್ಗೆಟ್ ತಗೋತೀನಿ. 1,000 rupees ರಿಸ್ಕು, 2,000 rupees ಪ್ರಾಫಿಟ್. ಇವತ್ತು ನಾನು ಎಂಟ್ರಿ ಆಗಿದ್ದು ಸ್ವಲ್ಪ ಲೇಟ್ ಆಯ್ತು. ಲೇಟ್ ಅಂದ್ರೆ ನೀವು ನೋಡ್ಬೋದು ಎಷ್ಟು ದೊಡ್ಡ ಕ್ಯಾಂಡಲ್ ಬಂದಿದೆ. ಈ ಕ್ಯಾಂಡಲ್ ನೋಡ್ಬೋದು, ನಾನು ಇಲ್ಲೇ ಎಂಟ್ರಿ ಆಗ್ಬೇಕಾಗಿತ್ತು, ಬಟ್ ಸ್ವಲ್ಪ ಅದು ಫಾಸ್ಟ್ ಮೂವ್ಮೆಂಟ್ ಆಗಿದ್ದಕ್ಕೆ ಇಲ್ಲಿ ಎಂಟ್ರಿ ಆಗಕ್ಕಾಗಲಿಲ್ಲ. ಪ್ಲಸ್ ಕೆಳಗಡೆ ಇಲ್ಲಿ ಎಲ್ಲೂ ಎಸ್ ಎಲ್ ಇಡಕ್ಕೆ ಜಾಗ ಇರಲಿಲ್ಲ. ಸೊ ಅದಕ್ಕೋಸ್ಕರ ಎಂಟ್ರಿ ಆದ. ಇಲ್ಲಿ ಏನು ಸ್ಪೈಕ್ ಬಂದಿದೆ ನೀವು ನೋಡ್ಬೋದು. ಇನ್ನೊಂದ್ಸಲ ನಾನು ಝೂಮ್ ಮಾಡಿ ತೋರಿಸ್ತೀನಿ. ಅದು ಲಾಜಿಕ್ ಹೇಳ್ತಾ ಇರೋದು ನಾನು ಯಾವ ಥರ ನಾನು ಟ್ರೇಡ್ ತಗೊಂಡೆ ಅಂತ. ನೀವು ನೋಡ್ಬೋದು, ಯಾವಾಗ ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆಯ್ತು, ಕ್ಯಾಂಡಲ್ ಕ್ಲೋಸ್ ಆಗಿದ ತಕ್ಷಣ ಕೆಳಗಡೆ ಒಂದು ಸ್ಪೈಕ್ ಬಂದು, ಈ ಸ್ಪೈಕ್ ಕೆಳಗಡೆನೆ ನಂದು ಎಸ್ ಎಲ್ ಇದ್ದಿದ್ದು. ನೀವು ನೋಡ್ಬೋದು ಅರೌಂಡ್ 10 ಪಾಯಿಂಟ್ಸ್ ಏನು ಎಸ್ ಎಲ್ ಇದೆ, ಇದು ಸ್ಪೈಕ್ ಕೆಳಗಡೆನೆ ಇದ್ದಿದ್ದು. ಸ್ಪೈಕ್ ಕೆಳಗಡೆ ಯಾವಾಗ ಮಾರ್ಕೆಟ್ ಇಲ್ಲಿ ಮೇಲೆ ಹೋಯ್ತು, ಇಲ್ಲಿ ನಾನು ಎಂಟ್ರಿ ಇದ್ದಿದ್ದು. 194ಗೆ ಎಂಟ್ರಿ ಆದ ಮೇಲೆ ಮಾಮೂಲಿ 1:2ಗೆ ಎಕ್ಸಿಟ್ ಆಗಿ ಇವತ್ತು ನಂದು ಟ್ರೇಡ್ ಮುಗಿಸಿದ್ದೀನಿ. ಇವತ್ತು 9th ಡೇ 30-day ಟ್ರೇಡಿಂಗ್ ಚಾಲೆಂಜ್ ನನ್ನ 9th ಡೇ. ಇವತ್ತು 2,164 rupees ನಾನು ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗಿದ್ದೀನಿ. ನೀವು ಬ್ಯಾಂಕ್ ನಿಫ್ಟಿ ಮಾಡಕ್ ಹೋಗ್ಲಿಲ್ಲ. ಬ್ಯಾಂಕ್ ನಿಫ್ಟಿಲಿ ಒಂದು ಒಳ್ಳೆ ಟ್ರೇಡ್ ಇತ್ತು. ನೀವು ನೋಡ್ಬೋದು ಬ್ಯಾಂಕ್ ನಿಫ್ಟಿಲಿ ಯಾವಾಗ ಇದೊಂದು ರೇಂಜ್ ಬ್ರೇಕ್ ಆಯ್ತು, ಇಲ್ಲೊಂದು ರೇಂಜ್ ಇತ್ತು ನೋಡಿ, ಓಕೆನಾ. ಇಲ್ಲಿ ಏನು ರೇಂಜ್ ಇದೆ, ಈ ರೇಂಜ್ ಬ್ರೇಕ್ಔಟ್ ಆಗಿದ ತಕ್ಷಣ ಅರೌಂಡ್ ಇದೊಂದು 80-90 ಪಾಯಿಂಟ್ಸ್ ಅಂತ 100 ಪಾಯಿಂಟ್ಸ್ ಕ್ಯಾಂಡಲ್ ಅಂತ ನಾನು ಹೇಳ್ಬೋದು. ಬಟ್ ಅಷ್ಟೊಳಗೆ ಅದು ಮೂವ್ಮೆಂಟ್ ಆಗೋಗಿತ್ತು. ಯಾವಾಗ ಇಲ್ಲಿ ಸೈಡ್ ವೇಸ್ ಹೋಯ್ತು, ನನ್ಗೆ ಡೌಟ್ ಇತ್ತು ಕೆಳಗಡೆ ಬಂದೇ ಬರುತ್ತೆ ಅಂತ, ಬಟ್ ಅದ್ರ ಪ್ರಕಾರನೇ ಕೆಳಗಡೆ ಬಂತು. ಬಟ್ ಅವಾಗ ನಾನು ನಿಫ್ಟಿ ನೋಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ನಾನು ನಿಫ್ಟಿಲಿ ಟ್ರೇಡ್ ತಗೊಂಡು ಇವತ್ತು ನಿಫ್ಟಿಲಿ ನಾನು ಪ್ರಾಫಿಟ್ ಬುಕ್ ಮಾಡಿದ್ದೀನಿ 2,164. ಆರ್ಡರ್ ಬುಕ್ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. 195ಗೆ ಎಕ್ಸಿಟ್ ಎಂಟ್ರಿ ಆಗಿದ್ದು, 216ಗೆ ಎಕ್ಸಿಟ್ ಮಾಡಿದೆ. ರಿಫ್ರೆಶ್ ಮಾಡಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. 2,165 ನನಗೆ ಪ್ರಾಫಿಟ್ ಆಗಿರೋದು. ನಾಳೆ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ಮಾತಾಡೋದಾದ್ರೆ ಇನ್ನೊಂದ್ಸಲ ತೋರಿಸ್ಕೊಡ್ತೀನಿ ನೋಡಿ, ಓಕೆನಾ. ಇದು ಚಾರ್ಟ್ ಸ್ವಲ್ಪ ಹಿಂದೆ ಆಯಿತು.
ಇದು 5 ಮಿನಿಟ್ಸ್ ಚಾರ್ಟು. ಬ್ಯಾಂಕ್ ನಿಫ್ಟಿ ಫಸ್ಟ್ ನಾನು ಹೇಳ್ತೀನಿ ನಾಳೆ ಮಾರ್ಕೆಟ್ ಅನಾಲಿಸಿಸ್ ಹೆಂಗಿರುತ್ತೆ ಅಂತ. ಓಕೆನಾ, ನೀವು ನೋಡ್ಬೋದು ಬ್ಯಾಂಕ್ ನಿಫ್ಟಿ ಅರೌಂಡ್ 3-4 ಡೇಸ್ ಇಂದ ಒಂದು ರೇಂಜ್ ಅಲ್ಲೇ ಇದೆ. ಇದು 5 ಮಿನಿಟ್ಸ್ ಚಾರ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಇದು 5 ಮಿನಿಟ್ಸ್ ಚಾರ್ಟು. ನೋಡ್ಬೋದು ಮಾರ್ಕೆಟ್ ಮೇಲ್ ಹೋಗುತ್ತೆ, ಸೆಲ್ಲಿಂಗ್ ಬರುತ್ತೆ, ಪುನಃ ಮೇಲ್ ತಗೊಂಡ್ ಹೋಗ್ತಾರೆ, ಸೆಲ್ಲಿಂಗ್ ಬರುತ್ತೆ. ಇದೊಂದು ರೇಂಜ್ ಅಂತ ನಾವು ಹೇಳ್ಬೋದು. ನೋಡಿ ಇಲ್ಲಿ ಎಷ್ಟು ದೊಡ್ಡ ರೇಂಜ್ ಇದೆ. ಇಷ್ಟು ದೊಡ್ಡ ರೇಂಜ್ ಅಂದ್ರೆ ಆಬ್ವಿಯಸ್ಲಿ ಏನಾರ ಬ್ರೇಕ್ಔಟ್ ಆಯ್ತು ಅಂದ್ರೆ ಇದ್ರದ್ದು ಏನ್ ರೇಂಜ್ ಇದೆ ಅರೌಂಡ್ 200-300 ಪಾಯಿಂಟ್ಸ್, ಅದ್ರದ್ದು ಆಪೋಸಿಟ್ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಇಲ್ಲಿಂದ ಇಲ್ಲಂದು ಏನ್ ಬಾಕ್ಸ್ ಹಾಕಿದೀನಿ 300 ಪಾಯಿಂಟ್ಸ್ ಅಂತ ಒಂದು ಲೆಕ್ಕ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಕ್ಯಾಲ್ಕುಲೇಟ್ ಮಾಡ್ಬೋದು, ಬಟ್ ಇದು ಮೌಸ್ ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ ಕಾರಣಕ್ಕೆ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರನೇ ಇದೇನ್ ರೇಂಜ್ ಇದೆ, ನಾನು ಬಾಕ್ಸ್ ರೇಂಜ್ ಹಾಕಿದ್ದೀನಿ, ಇನ್ನೊಂದು 300 ಪಾಯಿಂಟ್ಸ್ ಅಂತ ಇಟ್ಕೊಳ್ಳಿ. 300 ಪಾಯಿಂಟ್ಸ್ ನೀವು ಆಪೋಸಿಟ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅಕಸ್ಮಾತ್ ಮಾರ್ಕೆಟ್ ನಾಳೆ ಲೈಕ್ ಗ್ಯಾಪ್ ಅಪ್ ಆಯ್ತು, ಇಲ್ಲಾಂದ್ರೆ ಸ್ವಲ್ಪ ಫ್ಲಾಟ್ ಓಪನ್ ಆಗಿ ಏನಾರ 11:30-12 ಗಂಟೆ ಸೆಕೆಂಡ್ ಹಾಫ್ ಅಲ್ಲಿ, ಫಸ್ಟ್ ಹಾಫ್ ಅಲ್ಲಿ ಬ್ರೇಕ್ಔಟ್ ಆದ್ರೆ ಫೇಲ್ಯೂರ್ ಆಗ್ಬಿಡುತ್ತೆ. ಯಾವಾಗ್ಲೂ ಅಷ್ಟೇ ಫಸ್ಟ್ ಹಾಫ್ ಅಲ್ಲಿ ಬ್ರೇಕ್ ಆಗ್ಬಾರ್ದು. ಫಸ್ಟ್ ಹಾಫ್ ಅಲ್ಲಿ ಒಂದು ಮಾರ್ಕೆಟ್ ಕ್ವಾಡ್ ಇದೆ, ಅದೇ ಒಂದು ಸ್ಲೋಗನ್ ಇದೆ, ಅಮೆಚೂರ್ ಓಪನ್ ದ ಮಾರ್ಕೆಟ್ ಲೈಕ್ ಪ್ರೊಫೆಷನಲ್ ಕ್ಲೋಸ್ ದ ಮಾರ್ಕೆಟ್ ಅಂತ ಕರೀತಾರೆ. ಅಮೆಚೂರ್ ಅಂದ್ರೆ ನಮ್ ತರ ರಿಟೇಲರ್ ಪೀಪಲ್. ಯಾವಾಗ ತಕ್ಷಣ ಬ್ರೇಕ್ಔಟ್ ಆಗುತ್ತೆ ವಾಪಸ್ ಸೆಲ್ಲಿಂಗ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ಯಾವುದೇ ಒಂದು ಬ್ರೇಕ್ಔಟ್ ಆಗಲಿ ಬ್ರೇಕ್ ಡೌನ್ ಆಗಿ ಸೆಕೆಂಡ್ ಹಾಫ್ ಅಲ್ಲಿ ಆದ್ರೆ ಅದು ಸ್ಟ್ರಾಂಗ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾಳೆ ಮಾರ್ಕೆಟ್ ಇಲ್ಲೇ ಫ್ಲಾಟ್ ಓಪನ್ ಆಯ್ತು, ನಾಳೆ ಸ್ವಲ್ಪ ಗ್ಯಾಪ್ ಅಪ್ ಆಗಿ ಅರೌಂಡ್ 11:30-12 ತನಕ ಇಲ್ಲೇ ಲೈಕ್ ಇವಾಗ ಏನ್ ರೇಂಜ್ ಇದೆ ಇಲ್ಲೇ ಆಟಾಡಿ 12:30 ಮೇಲನ್ನಾರ ಬ್ರೇಕ್ಔಟ್ ಆಯ್ತು ಅಂದ್ರೆ ಅರೌಂಡ್ ನಾವು ಈ ದೊಡ್ಡ ಕ್ಯಾಂಡಲ್ ಏನಿದೆ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಇದು 5 ಮಿನಿಟ್ಸ್ ಅಲ್ಲಿ ಹೇಳ್ತಾ ಇರೋದು, 15 ಮಿನಿಟ್ಸ್ ಅಲ್ಲೂ ತಿಳಿಸ್ಕೊಡ್ತೀನಿ. ಈ ಕ್ಯಾಂಡಲ್ ಏನಿದೆ ದೊಡ್ಡ ಕ್ಯಾಂಡಲ್ ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದ್ರೆ ಇಲ್ಲಿ ಸೆಲ್ಲರ್ಸ್ ತುಂಬಾ ಹೈ ಇರ್ತಾರೆ. ಯಾವಾಗ್ಲೂ ಈ ತರ ದೊಡ್ಡ ಕ್ಯಾಂಡಲ್ ಬಂದ್ರೆ ನಾನು ಪ್ರೀವಿಯಸ್ಲಿ ಕೂಡ ಹೇಳಿದೀನಿ ಸೆಲ್ಲರ್ಸ್ ಇರ್ತಾರೆ ಅಂತ. ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲಿಂದ ಒಂದು ರೆಸಿಸ್ಟೆನ್ಸ್ ಅದು ಫೇಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಅರೌಂಡ್ 46,260-270 ತನಕ ಹೋಗಕ್ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಯ್ತು, ಇಲ್ಲಾಂದ್ರೆ ಸ್ವಲ್ಪ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಸಸ್ಟೈನ್ ಆಗಿ ಸೆಕೆಂಡ್ ಹಾಫ್ ಅಲ್ಲಿ ಬ್ರೇಕ್ಔಟ್ ಹೋದ್ರೆ ಇಲ್ಲಿ ಏನ್ ಲೈನ್ ಹಾಕಿದೀನಿ ರೆಸಿಸ್ಟೆನ್ಸ್ ಇಲ್ಲಿವರೆಗೆ ಬರೋ ಚಾನ್ಸಸ್ ಇರುತ್ತೆ. ಇದು ಬ್ಯಾಂಕ್ ನಿಫ್ಟಿ ಇನ್ನು ಇವಾಗ್ಲೂ ಕೂಡ ಸ್ಟ್ರಾಂಗೇ ಇದೆ. ನೋಡ್ಬೋದು ನೀವು ಹೈಯರ್ ಐ ಮಾಡ್ತಾ ಇದೆ. ಪ್ಲಸ್ ಇವ್ರ ಗ್ಯಾಪ್ ಅಪ್ ಆಗಿ ಸ್ವಲ್ಪ ಬ್ರೇಕ್ಔಟ್ ಫೇಲ್ಯೂರ್ ತರ ಸಿನರಿಯೋ ಆಗಿದೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ನೀವು ನೋಡ್ಬೋದು ಎಂತ ಒಳ್ಳೆ ರಿಕವರಿ ಅಂತ ನಾವು ಹೇಳ್ಬೋದು. ಇದನ್ನ ರಿಕವರಿ ಅಂತ ನಾನು ಕರಿತೀನಿ. ಏನಕ್ಕೆ ಅಂದ್ರೆ ಇಷ್ಟು ದೊಡ್ಡ ಸೆಲ್ಲಿಂಗ್ ಬಂದಿದೆ ನೋಡಿಲಿ, ಎಷ್ಟು ದೊಡ್ಡ ಕ್ಯಾಂಡಲ್ ಬಂದಿದೆ. ಇಲ್ಲೆಲ್ಲ ಸೆಲ್ಲರ್ಸು ಆಲ್ಮೋಸ್ಟ್ ಆಕ್ಟಿವ್ ಇರ್ತಾರೆ. ಅದ್ರ ಮೇಲೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಅಂದ್ರೆ ಇನ್ನೂ ಬೈಯರ್ಸ್ ಸ್ಟ್ರಾಂಗ್ ಇದಾರೆ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಮಾರ್ಕೆಟ್ ಅಲ್ಲಿ. ಸೊ ಅದಕ್ಕೋಸ್ಕರನೇ ಇನ್ನೊಂದ್ಸಲ ನೋಡಿ 15 ಮಿನಿಟ್ಸ್ ಅಲ್ಲಿ ನಾನು ಇಲ್ಲ 5 ಮಿನಿಟ್ಸ್ ಅಲ್ಲಿ ಇನ್ನೊಂದ್ಸಲ ರಿಫ್ರೆಶ್ ಮಾಡಿ ತೋರಿಸ್ತೀನಿ. ಇದು ಆಲ್ ಟೈಮ್ ಹೈ. ಓಕೆನಾ, ಇಲ್ಲಿ ನೋಡ್ಬೋದು ನೀವು, ಇದು ಆಲ್ ಟೈಮ್ ಹೈ ಅಲ್ಲಿ ಇದೆ. ಓಕೆನಾ, ಮಾರ್ಕೆಟ್ ಜಸ್ಟ್ ಇನ್ನೊಂದು ಸೆಕೆಂಡ್ ಕ್ಲೋಸ್ ಅಲ್ಲೇ ಇದೆ. ಅಂದ್ರೆ ಅಷ್ಟೊಂದು ಡೌನ್ ಏನಿಲ್ಲ, ಇನ್ನೂ ಇಲ್ಲೇ ಇದೆ, ಒಂದು ರೇಂಜ್ ಅಲ್ಲೇ ಇದೆ. ನೆನ್ನೆನೂ ಇವತ್ತು ಮತ್ತೆ ನೆನ್ನೆ ಒಂದು ರೇಂಜ್ ಅಲ್ಲೇ ಇದೆ. ಅಕಸ್ಮಾತ್ ನಾಳೆ ಮಾರ್ಕೆಟ್ ಲೈಕ್ ಫ್ಲಾಟ್ ಓಪನ್ ಆಯ್ತು, ಇಲ್ಲಾಂದ್ರೆ ಸ್ವಲ್ಪ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಇವತ್ತರ ತರ ಸೆಲ್ಲಿಂಗ್ ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಏನಕ್ಕೆ ಅಂದ್ರೆ ಇವತ್ತು ಮಾರ್ಕೆಟ್ ಮೇಲ್ ಓಪನ್ ಆಗಿ ಸ್ವಲ್ಪ ಬ್ರೇಕ್ಔಟ್ ಫೇಲ್ಯೂರ್ ಆಗಿ ಕೆಳಗಡೆ ಬಂತು. ಬಟ್ ನಾಳೆ ಏನಾರ ಮಾರ್ಕೆಟ್ ವಾಪಸ್ ಅಗೇನ್ ಇಲ್ಲಿ ಓಪನ್ ಆಯ್ತು ಅಂದ್ರೆ ಸೆಕೆಂಡ್ ಟೈಮು ಅದು ಸೆಲ್ಲರ್ಸ್ ಸಸ್ಟೈನ್ ಅಂದ್ರೆ ಸೆಲ್ಲರ್ಸ್ ಅದು ಡಿಫೆಂಡ್ ಮಾಡಕ್ ಹೋಗಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ನಾನು ಹೇಳ್ದಂಗೆ ಫಸ್ಟ್ ಹಾಫ್ ಅಲ್ಲಿ ಇಲ್ಲೇ ಮಾರ್ಕೆಟ್ ಅಪ್ ಆಗಿ ಕೆಳಗಡೆ ಬಂದು ಸಪೋರ್ಟ್ ತಗೊಂಡು ವಾಪಸ್ ಏನಾರ ಮೇಲ್ ಹೋಗೋ ಟೈಮಲ್ಲಿ ಈ ರೆಸಿಸ್ಟೆನ್ಸ್ ಏನಿದೆ, ಈ ರೆಸಿಸ್ಟೆನ್ಸ್ ಹೇಳ್ಬೇಕು ಅಂದ್ರೆ ಒಂದು ನಿಮಿಷ, ಅರೌಂಡ್ 22,050 ಮೇಲೆ ಏನಾರ ಮಾರ್ಕೆಟ್ ಇದ್ರ ಮೇಲೆ ಏನಾರ ಸಸ್ಟೈನ್ ಆಯ್ತು ಅಂದ್ರೆ ವಾಪಸ್ ನಾವು ಆಲ್ ಟೈಮ್ ಹೈ ಏನಿದೆ ಇದು 22,100-150 ತನಕ ಹೋಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಫ್ಲಾಟ್ ಓಪನ್ ಆಯ್ತು, ಇಲ್ಲಾಂದ್ರೆ ಗ್ಯಾಪ್ ಅಪ್ ಆಯ್ತು ಅಂದ್ರೆ, ಗ್ಯಾಪ್ ಡೌನ್ ಆಯ್ತು ಅಂದ್ರೆ ನೀವು ನೋಡ್ಬೋದು ಇಲ್ಲೊಂದು ಟ್ರೆಂಡ್ ಲೈನ್ ಬಂದಿದೆ. ಇಲ್ಲಿ ನೋಡ್ಬೋದು, ಇನ್ನೊಂದ್ಸಲ ಟ್ರೆಂಡ್ ಲೈನ್ ಹಾಕಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ಬೋದು, ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ? ಇದನ್ನ ಟ್ರೆಂಡ್ ಲೈನ್ ಅಂತ ಕರಿತೀನಿ. ಅಂದ್ರೆ ಟ್ರೆಂಡ್ ಲೈನ್ ಬರ್ತಾ ಇದೆ ಇಲ್ಲಿ, ನಾನೇನು ಕರೆಯೋದೇನಿಲ್ಲ. ಇಲ್ಲಿ ನೋಡ್ಬೋದು ಟ್ರೆಂಡ್ ಲೈನು. ಅಕಸ್ಮಾತ್ ಮಾರ್ಕೆಟು ಫ್ಲಾಟ್ ಓಪನ್ ಆಯ್ತು ಅಂದ್ರೆ ಈ ಲೈನ್ ಏನಿದೆ, ಈ ಕೆಳಗಡೆ ಏನಾರ ಮಾರ್ಕೆಟ್ ಬ್ರೇಕ್ ಡೌನ್ ಆಯ್ತು ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಬ್ರೇಕ್ಔಟ್ ಆಯ್ತು ಅಂದ್ರೆ ವಾಪಸ್ ಇಲ್ಲಿವರೆಗೆ ಬರೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದ್ರೆ ಕೆಳಗಡೆ ಅಷ್ಟೊಂದು ಸಪೋರ್ಟ್ ಯಾವ್ದು ಇಲ್ಲ. ನಿಫ್ಟಿಲಿ ಇದು ನೀವು ನೋಡ್ಬೋದು ಒಂದು ಟ್ರೆಂಡ್ ಲೈನ್ ತರ ಕಾಣಿಸ್ತಾ ಇದೆ. ಕೆಳಗಡೆ ಯಾವ್ದು ಸಪೋರ್ಟ್ ಇಲ್ಲ ಮಾರ್ಕೆಟ್ ಅಲ್ಲಿ ನಿಫ್ಟಿಲಿ. ಅಕಸ್ಮಾತ್ ಫ್ಲಾಟ್ ಆಗಿ ಏನಾರ ದೊಡ್ಡ ಕ್ಯಾಂಡಲ್, ಇವಾಗ ಏನ್ ಈ ತರ ಕ್ಯಾಂಡಲ್ ಇದೆ ನೋಡ್ಬೋದು, ಈ ತರ ದೊಡ್ಡ ಕ್ಯಾಂಡಲ್ ಅಲ್ಲಿ ಏನಾರ ಫಸ್ಟ್ ನಾಳೆ ಬ್ರೇಕ್ ಆಯ್ತು ಅಂದ್ರೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿವರೆಗೆ ಅರೌಂಡ್ 21,700 ಇಲ್ಲ 800 ಇಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ ನಿಫ್ಟಿಲಿ. ಬ್ಯಾಂಕ್ ನಿಫ್ಟಿಲಿ ನೀವು ನೋಡ್ಬೋದು ಇದು ರೇಂಜ್ ಯಾವಾಗ ಬ್ರೇಕ್ಔಟ್ ಆಗುತ್ತೆ ಅಂತ ನನಗೆ ಡೌಟ್ ಇದೆ. ಏನಕ್ಕೆ ಅಂದ್ರೆ ಕೆಳಗಡೆ ಬಂದಾಗಲೆಲ್ಲ ಬೈಯರ್ಸ್ ಟ್ರೈ ಮಾಡ್ತಾ ಇದ್ದಾರೆ. ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಅಂತ ನಾನು ಹೇಳ್ತೀನಿ.
ಯಾವುದು ಅಂದರೆ ಲೈಕ್ 45,500 560 ಇದೆಲ್ಲ ಒಂದು ಸ್ಟ್ರಾಂಗ್ ಸಪೋರ್ಟು. ಮಾರ್ಕೆಟ್ ಇವನ್ ಫ್ಲಾಟು ಇಲ್ಲಾಂದ್ರೆ ಸ್ವಲ್ಪ ಗ್ಯಾಪ್ ಡೌನ್ ಆಯಿತು ಅಂದರೆ ಇಲ್ಲಿ ಬಂದು ವಾಪಸ್ ಇಲ್ಲಿಂದ ಬೈಯಿಂಗ್ ಬರೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ದೊಡ್ಡ ಕ್ಯಾಂಡಲ್ ಏನಾರು ಬ್ರೇಕ್ ಆಯಿತು ಅಂದರೆ ವಾಪಸ್ ಕೆಳಗಡೆ ನಾವು 45,200 ಇಲ್ಲಾಂದ್ರೆ 150 ತನಕ ಹೋಗೋ ಚಾನ್ಸಸ್ ಇರುತ್ತೆ ಕೆಳಗಡೆ. ನೀವು ನೋಡ್ಬೋದು ಈ ಸ್ಟ್ರಾಂಗ್ ಎಷ್ಟು ಸಲ ಸಪೋರ್ಟ್ ತಗೊಂಡಿದೆ ಅಂತ. ಫಸ್ಟ್ ಟೈಮು 2 3 4 5 ಟೈಮ್ ಸಪೋರ್ಟ್ ತಗೊಂಡಿದೆ. ನೆಕ್ಸ್ಟ್ ಏನಾರ ಬಂತು ಅಂದ್ರೆ ಆಬ್ವಿಯಸ್ಲಿ ಇದು ವೀಕ್ ಆಗಿ ಕನ್ಸಿಡರ್ ಆಗುತ್ತೆ. ಮೋರ್ ದೆನ್ 5 ಟೈಮ್ 6 ಟೈಮ್ ಏನಾರ ಸಪೋರ್ಟ್ ಹತ್ರ ಬರ್ತಾ ಇದೆ ಅಂದ್ರೆ ಈ ಸಪೋರ್ಟು ವೀಕ್ ಆಗಿದೆ. ಏನಕ್ಕೆ ಅಂದ್ರೆ ವಾಪಸ್ ಬೈಯರ್ಸ್ ಇಲ್ಲಿಂದ ವಾಪಸ್ ಬೈಯಿಂಗ್ ಮಾಡಕ್ಕೆ ಇಷ್ಟಪಡಲ್ಲ. 5 ಟೈಮ್ಸ್ ಏನಾರ ಮಾರ್ಕೆಟ್ ಅದೇ ರೇಂಜಿಗೆ ಬಂದಿದೆ ಅಂದ್ರೆ, ಸೊ ಅಲ್ಲಿಂದ ನಾವು ಅರೌಂಡ್ 45,200 ತನಕ ಕೆಳಗಡೆ ನಾವು ಮಾರ್ಕೆಟ್ ನೋಡೋ ಚಾನ್ಸಸ್ ಇರುತ್ತೆ. ಬ್ಯಾಂಕ್ ನಿಫ್ಟಿಲಿ ಇದೇನು ಟ್ರೆಂಡ್ ಲೈನ್ ಹಾಕಿದ್ದೀನಿ, ನೀವು ನೋಡ್ಬೋದು. ಈ ಟ್ರೆಂಡ್ ಲೈನ್ ಇನ್ನೊಂದ್ಸಲ ನಾನು ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ನೋಡಿ ಇದೇನು ಟ್ರೆಂಡ್ ಲೈನ್ ಇದೆ, ಇಲ್ಲಾಂದ್ರೆ ಬಂತು ಅಂದ್ರೆ ಇಲ್ಲಿವರೆಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಮಾರ್ಕೆಟ್ ಅನಾಲಿಸಿಸು. ಇವತ್ತು ಪ್ರಾಫಿಟ್ ಆಗಿರೋದು ನನಗೆ 2,165. ನಂದು ಜನರಲ್ಲೂ ಕೂಡ ಓಪನ್ ಮಾಡಿ ತೋರಿಸ್ತೀನಿ, 1 ನಿಮಿಷ ಇರಿ. ಓಕೆ, ನಾನು ಡೈಲಿ ಅಪ್ಡೇಟ್ ಮಾಡ್ತೀನಿ. ಇದು ನೋಡಿ, ಇಲ್ಲಿ 30 ಡೇ ಟ್ರೇಡಿಂಗ್ ಚಾಲೆಂಜ್ ಜನರಲ್ಲು. ಫಸ್ಟ್ ಡೇ ನನಗೆ 927 ರುಪೀಸ್ ಲಾಸ್ ಆಯಿತು. ಸೆಕೆಂಡ್ ಡೇ ಪ್ರಾಫಿಟ್, ಥರ್ಡ್ ಡೇ ಪ್ರಾಫಿಟ್, ಫೋರ್ತ್ 5th 6 ಡೇ ಲಾಸ್ ಆಯಿತು. 7th ಡೇ ಪ್ರಾಫಿಟ್ ಇತ್ತು. ನೆನ್ನೆನೂ ಕೂಡ ಲಾಸ್ ಆಯಿತು. ಇವತ್ತು ಈವ್ನಿಂಗಲ್ಲಿ ಇಲ್ಲಿ ಅಪ್ಡೇಟ್ ಮಾಡ್ತೀನಿ, ಡೇ 9 ಅಂತ. ಸೊ ಇದಿಷ್ಟು ಇವತ್ತು ಮಾರ್ಕೆಟ್ ಅನಾಲಿಸಿಸ್ ಮತ್ತು ಇವತ್ತು ಪ್ರಾಫಿಟ್ ಆಗಿರೋದು. ದಯವಿಟ್ಟು ಇಲ್ಲಿವರೆಗೆ ಏನಾದ್ರು ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು 200 ಸಬ್ಸ್ಕ್ರೈಬರ್ ಅಷ್ಟೇ ಬಾಕಿ ಇರೋದು ನನಗೆ 500ಗೆ. ದಯವಿಟ್ಟು 4 ಜನ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ.